ಗೋಕಾಕ್ ಫಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ. ಇಲ್ಲಿಂದ ಒಂದು 2 ಲಕ್ಷ ಖರ್ಚು ಮಾಡಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ನಾವು ಯಾರೂ ಹೋಗೋಲ್ಲ, ಇಲ್ಲೇ ಇದ್ದು ಕೂಡ ಯಾರು ನಾವು ಒಂದು ದಿವಸ ಕೂಡ ಫಾಲ್ಸ್ ನೋಡ್ಲಿಕ್ಕೆ ಹೋಗಲ್ಲ. ಅಥವಾ ಬೇರೆಯವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕಳ್ಸೋದ್ ಬಿಟ್ಟಿದ್ದೇನೆ ನಾನು ವೈಯಕ್ತಿಕವಾಗಿ ಕಳ್ಸೋದು. ದಯಮಾಡಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿ ದಿವಸ ಸೇರ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ಒಂದು ವಿಷಯಕ್ಕೆ ನಾವು ಬೆಳಗಾವಿ ಜಿಲ್ಲೆ ಜನ ಖುಷಿ ಪಡೋಣ. ಅದ್ರಾಗೂ ಗೋಕಾಕ ತಾಲೂಕಿನ ಜನ ಭಾಳ ಖುಷಿ ಪಟ್ಟೈತಿ ನಿನ್ನೆ. ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವದಾಗ ಬ್ರಿಟಿಷರ ಅಲ್ಲೊಂದು ನೂಲಿನ ಗಿರ್ನಿ ಚಾಲೂ ಮಾಡ್ತಾರೆ. 1887 ಇರ್ಬೋದು ಅದು ಬಹುತೇಕ. ಅದ್ರ ಜೊತೆ ಅದಕ್ಕೆ ಬೇಕಾಗುವಂಥ ವಿದ್ಯುತ್ ಆ ಗೋಕಾಕ್ ಫಾಲ್ಸಿನ ದಬದಬೆಯಿಂದ ವಿದ್ಯುತ್ತು ತಗೋತಾರೆ ಅದಕ್ಕೆ ಎಷ್ಟು ಬೇಕಷ್ಟು. ಆದರೆ ಆ ಫಾಲ್ಸ ಇವತ್ತು ದೇಶದ ಕೆಲವು ಪ್ರೇಕ್ಷಣೀಯ ಸ್ಥಳದೊಳಗೆ ಒಂದದ ಗೋಕಾಕ್ ಫಾಲ್ಸ್. ಅದು ಅದರ ಬೀಳುವಂಥ ಮನಮೋಹಕ ದೃಶ್ಯ ನೋಡೋಕೆ ನಾವು ನಯಾಗರ ಜಲಪಾತಕ್ಕೆ ಹೋಗ್ಬೇಕಾಗ್ತೈತೆ ಅಮೇರಿಕಕ್ಕೆ. ಅಂಥ ಒಂದು ದೊಡ್ಡ ಜಲಪಾತ. ಆದರೆ ಈಗ ನಾವು ಆ ಒಂದು ವಿವಾದನ ನಾವು ಮಾಡಿದ್ವು. ನಮ್ಮ ಪ್ರಪೋಸಲ್ ಮ್ಯಾಗಾತು, ನಿಮ್ಮ ಪ್ರಪೋಸಲ್ ಮ್ಯಾಗಾತು. ಒಟ್ಟು ಇವತ್ತು ಅದಕ್ಕೆ ಹಣಕಾಸು ಒಪ್ಪಿಗೆ ಕೊಟ್ಟೈತಿ. ಮುಂದೆ ಕ್ಯಾಬಿನೆಟ್ದಾಗಿಟ್ಟು ರೋಪ್ವೇ ಅಂತೂ ಆಗ್ತೈತಿ, ಫೈನಲ್ ಆಗೈತೆ ಅದು. ಇದಕ್ಕಿಂತ ಹಿಂದೆ ನಾವು ಒಂದು ಸ್ವಲ್ಪ ಹೋಗೋಣ. ಸ್ವಾತಂತ್ರ್ಯ ನಂತರ ಅನೇಕ ಜನ ಶಾಸಕರು ಅದರಲ್ಲಿ ಕರ್ಲಿಂಗಣ್ಣವರ, ಗುಡ್ಡಾಕಾಯು, LS ನಾಯ್ಕ, CS ನಾಯ್ಕ, ಆಮ್ಯಾಗ ಮುತ್ಯನ್ನವರ, ಅನೇಕ ಜನ. ಮುತ್ಯನ್ನವರಾದ ನಂತರ ಕರ್ನಿಂಗ್ ಅವರಾದರು. ಕರ್ನಿಂಗ್ ಅವರಾದ ನಂತರ ರಮೇಶ್ ಜಾರಕಿಹೊಳಿ ಅವರು. 1999 ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಿಂದ ಶಾಸಕರಾಗ್ತಾರೆ. ಅದಕ್ಕಿಂತ ಪೂರ್ವದೊಳಗೆ ಒಟ್ಟಾರೆ 97 ಸತೀಶ್ ಜಾರಕಿಹೊಳಿ ಅವರು MLC ಆಗಿರ್ತಾರೆ. 2004 ಬಾಲಚಂದ್ರ ಜಾರಕಿಹೊಳಿ ಅವರು ಶಾಸಕರಾಗ್ತಾರೆ, ಅಂದ್ರೆ ಗೋಕಾಕ್ ತಾಲೂಕಿನಾಗ. ಆದರೆ ಇತ್ತೀಚೆಗೆ ಆ ಒಂದು ರೋಪ್ವೇ ಮಾಡಬೇಕಾದ್ರೆ ನಮ್ಗೆ 99 ಅಂತಂದ್ರೆ 26-27 ವರ್ಷ ಆ ಗೋಕಾಕ್ ಒಂದು ಪ್ರೇಕ್ಷಣೀಯ ಸ್ಥಳದ ಸಲುವಾಗಿ ನಾವು ಹಾದಿ ಕಾಯ್ಬೇಕಾತ. ಆದರೆ 75 ನಂತರ ರಾಮಕೃಷ್ಣ ಹೆಗಡೆ ಅವರ ನಂತರ ಶಾಸಕರಾದವ್ರಿಗೆ ಸಾಕಷ್ಟು ಫಂಡ್ಗಳು ಕೊಡ್ತೀರ. ಆದರೆ ಈಗ ನಾ ಮಾಡಿಲ್ಲ ನೀ ಮಾಡಿಲ್ಲ ಅನ್ನೋದು ಬೇಡ, ಖುಷಿ ಪಡೋಣ. ಯಾರು ಮಾಡಿದ್ರಿ ಅದು ಜನರಿಗೆ ಗೊತ್ತಾಗ್ತೈತೆ ಮುಂದಿನ ದಿವಸದಾಗ. ಆದರೆ ಒಟ್ಟಾರೆ ಆ ಒಂದು ರೋಪ್ವೇ ಮಾಡೋಕೆ ನಮ್ಮದೇ ತಾಲೂಕಿಗೆ 30 ವರ್ಷ ಹಿಡ್ದಂಗೆ ಆತು. 27-28 ವರ್ಷ ಮಾಡಿದ್ದಾರೆ. ಯಾಕಂದ್ರೆ ನಾವು ಒಂದು ಎಪಿಸೋಡ್ ಮಾಡಿದ್ದು, ಈಗ 1 ತಿಂಗಳ ಹಿಂದೆ ಮಾಡಿದ್ದು, ಒಂದು ಫಾಲ್ಸ ರಮಣೀಯ ಸ್ಥಳ ಅದು ಮಾಡ್ರಿ ಅಂದಿದ್ದು. ಆ ಕ್ರೆಡಿಟ್ ನಾವೇನು ತೊಗೊಳಕ್ಕೆ ಹೋಗೋದಿಲ್ಲ, ಆಗೈತಿ. ಈಗ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ದಿವಸದ ಹಿಂದೆ ಹೇಳಿದ್ರು. ಆನಂತರ ಅಲ್ಲಿಯ ಕಾಂಗ್ರೆಸ್ ಮುಖಂಡರು ಅನೇಕ ಜನ ಅದು ಆಗಬೇಕಂತ ಭಾಳ ದಿವಸದಿಂದ ಪ್ರತಿಪಾದನೆ ಮಾಡ್ಕೋತಿರ್ತಿದ್ರು. ಇವತ್ತು ಆಗೈತೆ, ಖುಷಿ ಪಡೋಣ ಅದನ್ನು. ಒಟ್ಟಾರೆ ಅದು ಆದಷ್ಟು ಬೇಗನೆ ಆಗಲಿ. ಅದೇ ರೀತಿ ಗೊರ್ಚಿನಮನ್ಕಿ ಫಾಲ್ಸನ್ನು ಒಳ್ಳೆ ಒಂದಿದ, ಅದಕ್ಕೂ ಮಂಜೂರು ಮಾಡಿಸ್ರಿ. ನಮ್ಮ ಜಿಲ್ಲೆಯೊಳಗೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು, ಧಾರ್ಮಿಕ ಸ್ಥಳಗಳು ಅದಾವೆ. ಆ ಕಡೆ ಲಕ್ಷ್ಯ ಕೊಡ್ರಿ. ಅದಕ್ಕಾಗಿ ಗರ್ದಿಗಮ್ಮತ್ತ ಇವತ್ತು ಸರ್ಕಾರನ ಅದನ್ನು ರೋಪ್ವೇ ಮಾಡಿದಕ್ಕೆ ಅದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೈತಿ. ಆದ್ರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಇದ್ದರೆ ಬೇಕಾದ ಕೆಲಸಗಳು ಆಗ್ತಾವೆ. ಯಾಕಂದ್ರೆ ಅನೇಕ ರಾಜಕೀಯ ಜನ ಮುಂಜಾನೆ ಹೋಗಿ ಸಂಜೆಕಂದ್ರೆ ಸಕ್ರೆ ಫ್ಯಾಕ್ಟ್ರಿ ಲೈಸೆನ್ಸ್ ತೊಗೊಂಬರ್ತಾರೆ. ಯಾವುದೋ ಒಂದು ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ ಲೈಸೆನ್ಸ್ ತೊಗೊಂಬರ್ತಾರೆ, ಕಬ್ಬಿನ ಫ್ಯಾಕ್ಟ್ರಿ ಲೈಸೆನ್ಸ್ ತೊಗೊಂಬರ್ತಾರೆ. ಆದರೆ ಒಂದು ರೋಪ್ವೇ ಮಾಡೋಕ್ಕೆ ಒಂದು ಇಷ್ಟು ದಿವಸ ಸ್ವಾತಂತ್ರ್ಯ ನಂತರ ಇಷ್ಟು ದಿವಸ ಹಿಡಿತ್ಲ. ಯಾಕಂದ್ರೆ ಆ ಒಂದು ಗೋಕಾಕ್ ಫಾಲ್ಸ್ ಮ್ಯಾಗ ಅನೇಕ ಜನ MLA ಗಳಾಗಿದ್ದಾರೆ. ಶಂಕರ್ ಕರ್ನಿಂಗ್ ಆಗಿದ್ದಾರೆ, ಆಮ್ಯಾಗ LS ನಾಯಕರಾಗಿದ್ದಾರೆ, ಒಟ್ಟಾರೆ ಆಮ್ಯಾಗ ರಮೇಶ್ ಜಾರಕಿಹೊಳಿಯವರು ಆಗಿದ್ದರು. ಆಗ ಆ ಒಂದು ಫಾಲ್ಸ್ನ ಕಾರ್ಮಿಕರ ಒಂದು ಹೋಟ್ ಬ್ಯಾಂಕ್ ಮ್ಯಾಗ ಅನೇಕ ಜನ ಶಾಸಕರಾಗಿದ್ದಾರೆ. ಆದರೆ ಅದನ್ನು ಇಷ್ಟು ದಿವಸ ನಿರ್ಲಕ್ಷ್ಯ ಮಾಡಿ ಈಗಾದರೂ ಆ ಒಂದು ಫಾಲ್ಸ್ ಐತೆ ಅನ್ನೋದು ತೋರಿಸಿರಲ್ಲ. ಅದಕ್ಕೆ ಖುಷಿ ಪಡೋಣ. ಒಟ್ಟಾರೆ ಆ ಸರ್ಕಾರಕ್ಕೂ ಅಭಿನಂದನೆ ತಿಳಿಸೋಣ. ನೀವು ಯಾರು ಮಾಡಿದಿರಲ್ಲ ಅವ್ರಿಗೆ ಅಭಿನಂದನೆ, ಯಾರ್ಯಾರು ಮಾಡಿದೀವಿ ಅಂತೆಲ್ಲ ಅವ್ರೆಲ್ಲರಿಗೂ ಗರ್ದಿಗಮ್ಮತ್ತ ಅಭಿನಂದನೆ ಸಲ್ಲಿಸ್ತೈತಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗೋಕಾಕ್ ಫಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ. ಇಲ್ಲಿಂದ ಒಂದು 2 ಲಕ್ಷ ಖರ್ಚು ಮಾಡಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ನಾವು ಯಾರೂ ಹೋಗೋಲ್ಲ, ಇಲ್ಲೇ ಇದ್ದು ಕೂಡ ಯಾರು ನಾವು ಒಂದು ದಿವಸ ಕೂಡ ಫಾಲ್ಸ್ ನೋಡ್ಲಿಕ್ಕೆ ಹೋಗಲ್ಲ. ಅಥವಾ ಬೇರೆಯವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ
ಅವರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ. ಸೊ ಅದಕ್ಕೆ ಹೇಳಿದೆ, ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಎಚ್ ಕೆ ಪಾಟೀಲ್ ಅವರ ಅದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ. ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು 2-3 ಸಾರಿ ಮೀಟಿಂಗನ್ನು ಮಾಡಿದ್ವಿ. ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ. ಅದು ಭಾಳ ಕಾಸ್ಟ್ಲಿ ಇದೆ. ಅದನ್ನ ನಾವು ಮಾಡಿದ ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟದ್ರಾಗ ಹತ್ತಬೇಕು. ಮತ್ತು ಇವ್ರ ಸಂಘಟನೆಯವ್ರು ಬಂದವ್ರ, ಇಲ್ಲ ನಿಮ್ಗೆ ಜಾಸ್ತಿ ಆಗೈತೆ ರೀ ಟಿಕೆಟ, ನಮಗೆ ಕಡಿಮೆ ಮಾಡ್ರಿ ಅಂದ್ರೆ ಅದನ್ನು ಕೇಬಲ್ ಕಾರಲ್ಲೇ ನಡು ನಿಲ್ಲಿಸ್ಬೇಕಾಯ್ತು. ಯಾಕಂದ್ರೆ ಅದು ಬೇಕಲ್ಲ. ಈಗ 50 ಕೋಟಿ ರೂಪಾಯಿನೂ ಎಸ್ಟಿಮೇಟ್ ಇದೆ. ಅದು 50 crore ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ. ಅದು ಆಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು ಸೊ ಮಾಡ್ತದೆ. ಪ್ಲ್ಯಾನು ಇನ್ನೂ ನೋಡ್ಬೇಕು ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ. ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ. ಅವ್ರು ಈಗಾಗಲೇ ಅದ್ರ ಬಗ್ಗೆ 2-3 ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ. ಅಲ್ಲಿ ಮಾಡಬೇಕಂತ ಅವರು ಪ್ರವಾಸೋದ್ಯಮ ಇಲಾಖೆಯಿಂದ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ.